ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ರೇಬೀಸ್ ಮಾರಣಾಂತಿಕ ವೈರಲ್ ಸೋಂಕು. ಹೈಡ್ರೋಫೋಬಿಯಾ ಎಂದು ಕರೆಯಲ್ಪಡುವ ಅದರ ಕೊನೆಯ ಹಂತದ ರೋಗಲಕ್ಷಣಕ್ಕೆ ಕುಖ್ಯಾತವಾಗಿದೆ. ಈ ಸಾಂಕ್ರಾಮಿಕ ರೋಗವು ರೇಬೀಸ್ ವೈರಸ್ನಿಂದ ಉಂಟಾಗುತ್ತದೆ. ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಗಳ ಕಡಿತದ ಮೂಲಕ ಹರಡುತ್ತದೆ. ಪರಿಣಾಮಕಾರಿ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳಿಂದಾಗಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಅಪರೂಪವಾಗಿದ್ದರು. ಪ್ರಪಂಚದ ಅನೇಕ ಭಾಗಗಳಲ್ಲಿ ರೇಬೀಸ್ ಒಂದು ಪ್ರಮುಖ ಕಾಳಜಿಯಾಗಿ ಉಳಿದಿದೆ. ಇದು ಮಾನವರು ಮತ್ತು ಪ್ರಾಣಿಗಳೆರಡಕ್ಕೂ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ಹೈಡ್ರೋಫೋಬಿಯಾ ಮುಂದುವರಿದ ಹಂತದ ರೇಬೀಸ್ ಸೋಂಕಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ವೈರಸ್ ದೇಹದೊಳಗೆ ಮುಂದುವರೆದಂತೆ ಅದು ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡುತ್ತದೆ ಮತ್ತು ಹಾನಿ ಮಾಡುತ್ತದೆ. ಈ ನರವೈಜ್ಞಾನಿಕ ಆಕ್ರಮಣವು ಸಾಮಾನ್ಯವಾಗಿ ದ್ರವಗಳನ್ನು ನುಂಗಲು ಅಥವಾ ನೀರನ್ನು ನೋಡಿದಾಗ ತೀವ್ರ ಭಯ ಮತ್ತು ಆತಂಕವನ್ನು ಉಂಟುಮಾಡುತ್ತದೆ. ಹೈಡ್ರೋಫೋಬಿಯಾ ಎಂಬ ಪದವು ಸ್ವತಃ ನೀರಿನ ಭಯವನ್ನು ಸೂಚಿಸುತ್ತದೆ. ಆದರೂ ಈ ರೋಗಲಕ್ಷಣವು ನೀರನ್ನು ಕುಡಿಯಲು ಅಥವಾ ಸ್ಪರ್ಶಿಸಲು ಭಯಪಡುವುದನ್ನು ಮೀರಿ ವಿಸ್ತರಿಸುತ್ತದೆ ಎಂದು ಗಮನಿಸಬೇಕು. ಹೈಡ್ರೋಫೋಬಿಯಾ ಎಂಬ ಪದವು ಗ್ರೀಕ್ ಪದಗಳಿಂದ ಹುಟ್ಟಿಕೊಂಡಿದೆ. ಹೈಡ್ರೋ ಎಂದರೆ ನೀರು ಮತ್ತು ಫೋಬೋಸ್ ಎಂದರೆ ಭಯ. ಇದು ಶತಮಾನಗಳಿಂದಲೂ ರೇಬೀಸ್ ಎಂದು ಕರೆಯಲ್ಪಡುವ ಮಾರಣಾಂತಿಕ ಕಾಯಿಲೆಯೊಂದಿಗೆ ಸಂಬಂಧ ಹೊಂದಿರುವ ಪದವಾಗಿದೆ. ರೇಬೀಸ್ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುವ ವೈರಲ್ ಸೋಂಕು. ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಯ ಕಡಿತದ ಮೂಲಕ ಹರಡುತ್ತದೆ. ಈ ರೋಗದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಹೈಡ್ರೋಫೋಬಿಯಾ. ಮಾನವರಲ್ಲಿ ಹೈಡ್ರೋಫೋಬಿಯಾವು ರೇಬೀಸ್ ಸೋಂಕಿತರು ಅನುಭವಿಸುವ ನೀರಿನ ಭಯ ಅಥವಾ ಅಸಹ್ಯವನ್ನು ಸೂಚಿಸುತ್ತದೆ. ಈ ವಿಲಕ್ಷಣ ರೋಗಲಕ್ಷಣವು ದ್ರವವನ್ನು ನುಂಗಲು ಪ್ರಯತ್ನಿಸುವಾಗ ತೀವ್ರ ಅಸ್ವಸ್ಥತೆ ಅಥವಾ ಪ್ಯಾನಿಕ್ ಆಗಿ ಪ್ರಕಟವಾಗುತ್ತದೆ. ಇದು ಕುಡಿಯುವ ನೀರಿನ ಅಭಾಗಲಬ್ಧ ಭಯಕ್ಕೆ ಕಾರಣವಾಗುತ್ತದೆ ಅಥವಾ ಅದರ ಧ್ವನಿಯನ್ನು ಕೇಳುತ್ತದೆ. ರೇಬೀಸ್ ಸೋಂಕಿನ ಮುಂದುವರಿದ ಹಂತಗಳಿಂದ ಬಳಲುತ್ತಿರುವವರಲ್ಲಿ ಕಂಡುಬರುವ ಈ ವಿದ್ಯಮಾನದಿಂದಾಗಿ ಹೈಡ್ರೋಫೋಬಿಯಾ ಎಂಬ ಪದವನ್ನು ಸೃಷ್ಟಿಸಲಾಯಿತು. ಹೈಡ್ರೋಫೋಬಿಯಾವನ್ನು ರೇಬೀಸ್ ಎಂದು ಕರೆಯುತ್ತಾರೆ. ಇದು ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ಪರಿಣಾಮ ಬೀರುವ ಮಾರಣಾಂತಿಕ ವೈರಸ್ ಆಗಿದೆ. ಇದು ನೀರಿನ ಅಥವಾ ಕುಡಿಯುವ ದ್ರವಗಳ ವಿಪರೀತ ಭಯದಿಂದ ನಿರೂಪಿಸಲ್ಪಟ್ಟಿದೆ. ಆದ್ದರಿಂದ ಹೈಡ್ರೋಫೋಬಿಯಾ ಎಂದು ಹೆಸರು. ಈ ದುರ್ಬಲಗೊಳಿಸುವ ಸ್ಥಿತಿಯು ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡುವ ವೈರಸ್ನಿಂದ ಉಂಟಾಗುತ್ತದೆ. ಇದು ಮೆದುಳು ಮತ್ತು ಬೆನ್ನುಹುರಿಯಲ್ಲಿ ತೀವ್ರವಾದ ಉರಿಯೂತವನ್ನು ಉಂಟುಮಾಡುತ್ತದೆ. ರೇಬೀಸ್ ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಯ ಕಡಿತದ ಮೂಲಕ ಹರಡುತ್ತದೆ. ಒಮ್ಮೆ ಸಂಕುಚಿತಗೊಂಡಾಗ ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ವಾರಗಳು ಅಥವಾ ತಿಂಗಳುಗಳು ತೆಗೆದುಕೊಳ್ಳಬಹುದು. ವೈರಸ್ ಮುಂದುವರೆದಂತೆ ವ್ಯಕ್ತಿಗಳು ಸಾಮಾನ್ಯವಾಗಿ ಜ್ವರ, ತಲೆನೋವು ಮತ್ತು ಆಯಾಸದಂತಹ ಜ್ವರ ತರಹದ ಲಕ್ಷಣಗಳನ್ನು ಅನುಭವಿಸುತ್ತಾರೆ. ಆದಾಗ್ಯೂ ರೇಬೀಸ್ ಅನ್ನು ಇತರ ಕಾಯಿಲೆಗಳಿಂದ ಪ್ರತ್ಯೇಕಿಸುವುದು ಹೈಡ್ರೋಫೋಬಿಯಾದ ವಿಶಿಷ್ಟ ಲಕ್ಷಣವಾಗಿದೆ. ನೀರಿನ ಅಭಾಗಲಬ್ಧ ಭಯವು ಕೇವಲ ನೋಟದಲ್ಲಿ ಅಥವಾ ಅದರ ಆಲೋಚನೆಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಅನ್ನು ಪ್ರೇರೇಪಿಸುತ್ತದೆ. ಹೈಡ್ರೋಫೋಬಿಕ್ ರೋಗಿಗಳಲ್ಲಿ ನೀರಿನ ಭಯವು ದ್ರವವನ್ನು ನುಂಗಲು ಪ್ರಯತ್ನಿಸುವಾಗ ನೋವಿನ ಸ್ನಾಯು ಸೆಳೆತದಿಂದ ಉಂಟಾಗುತ್ತದೆ. ಹೈಡ್ರೋಫೋಬಿಯಾ ಸಾಮಾನ್ಯವಾಗಿ ಮಾನಸಿಕ ಫೋಬಿಯಾ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ವಾಸ್ತವವಾಗಿ ರೇಬೀಸ್ನ ಭಯಾನಕ ದೈಹಿಕ ಲಕ್ಷಣವಾಗಿದೆ. ರೇಬೀಸ್ ಮಾರಣಾಂತಿಕ ವೈರಲ್ ಸೋಂಕಾಗಿದ್ದು ಇದು ಮಾನವರು ಸೇರಿದಂತೆ ಸಸ್ತನಿಗಳ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಈ ಕಾಯಿಲೆಯಿಂದ ಪೀಡಿತ ವ್ಯಕ್ತಿಗಳಲ್ಲಿ ನೀರಿನಂತಹ ಸರಳವಾದವು ಭಯವನ್ನು ಉಂಟುಮಾಡುತ್ತದೆ ಎಂಬುದು ಆಶ್ಚರ್ಯಕರವಾಗಿ ತೋರುತ್ತದೆಯಾದರೂ ರೇಬೀಸ್ ಅನ್ನು ವ್ಯಾಖ್ಯಾನಿಸುವ ವಿಶಿಷ್ಟ ಲಕ್ಷಣಗಳಲ್ಲಿ ಹೈಡ್ರೋಫೋಬಿಯಾ ಒಂದಾಗಿದೆ. ಒಬ್ಬ ವ್ಯಕ್ತಿಯು ಸೋಂಕಿತ ಪ್ರಾಣಿಯ ಕಚ್ಚುವಿಕೆ ಅಥವಾ ಗೀರುಗಳ ಮೂಲಕ ರೇಬೀಸ್ ಅನ್ನು ಸಂಕುಚಿತಗೊಳಿಸಿದಾಗ ವೈರಸ್ ಕ್ರಮೇಣ ಮೆದುಳಿಗೆ ದಾರಿ ಮಾಡಿಕೊಡುತ್ತದೆ. ಇದು ಮುಂದುವರೆದಂತೆ ಇದು ಕೇಂದ್ರ ನರಮಂಡಲದ ವಿವಿಧ ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆಗಾಗ್ಗೆ ಹೈಪರ್ ಆಕ್ಟಿವಿಟಿ ಮತ್ತು ನುಂಗಲು ಕಷ್ಟವಾಗುತ್ತದೆ. ಈ ಸಂಯೋಜನೆಯು ಹೈಡ್ರೋಫೋಬಿಯಾಕ್ಕೆ ಕಾರಣವಾಗುತ್ತದೆ. ಕೇವಲ ನೀರಿನ ನೋಟ ಅಥವಾ ಆಲೋಚನೆಯಲ್ಲಿ ತೀವ್ರವಾದ ಭಯ ಅಥವಾ ನೋವಿನ ಪ್ರತಿಕ್ರಿಯೆ. ಹೈಡ್ರೋಫೋಬಿಯಾ ವಿನಾಶಕಾರಿ ಸ್ಥಿತಿಯು ಕೇವಲ ಆಲೋಚನೆ, ಪ್ರಯತ್ನ ಅಥವಾ ದ್ರವಗಳನ್ನು ಕುಡಿಯುವ ನೈಜ ಕ್ರಿಯೆಯಿಂದ ಪ್ರಚೋದಿಸಲ್ಪಡುತ್ತದೆ.
ಇದು ಸೋಂಕಿತ ವ್ಯಕ್ತಿಗಳಲ್ಲಿ ಉಂಟುಮಾಡುವ ನೋವಿನಿಂದಾಗಿ ನೀರಿನ ಕಡೆಗೆ ಅಗಾಧವಾದ ಭಯ ಮತ್ತು ದ್ವೇಷದಿಂದ ನಿರೂಪಿಸಲ್ಪಟ್ಟಿದೆ. ಈ ವಿಶಿಷ್ಟ ರೋಗಲಕ್ಷಣದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವುದು ಆರಂಭಿಕ ಪ್ರಕರಣಗಳನ್ನು ಗುರುತಿಸಲು ಮತ್ತು ನಿರ್ವಹಿಸಲು ನಿರ್ಣಾಯಕವಾಗಿದೆ. ಮಾನವರಲ್ಲಿ ಹೈಡ್ರೋಫೋಬಿಯಾ ರೇಬಿಸ್ ಸೋಂಕಿನ ಆತಂಕಕಾರಿ ಅಭಿವ್ಯಕ್ತಿಯಾಗಿದೆ. ವೈರಸ್ ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡುತ್ತದೆ. ಇದು ಉರಿಯೂತ ಮತ್ತು ಮೆದುಳು ಮತ್ತು ಬೆನ್ನುಹುರಿಗೆ ತೀವ್ರ ಹಾನಿ ಉಂಟುಮಾಡುತ್ತದೆ. ಪರಿಣಾಮವಾಗಿ ನೀರಿನೊಂದಿಗಿನ ಯಾವುದೇ ಸಂಪರ್ಕವು ಪೀಡಿತರಲ್ಲಿ ತೀವ್ರವಾದ ಸ್ನಾಯು ಸೆಳೆತವನ್ನು ಪ್ರಚೋದಿಸುತ್ತದೆ. ದ್ರವಗಳನ್ನು ನುಂಗುವ ಭಯವು ತುಂಬಾ ತೀವ್ರವಾಗಿರುತ್ತದೆ. ಹರಿಯುವ ನೀರಿನ ದೃಶ್ಯ ಅಥವಾ ಶಬ್ದವೂ ಸಹ ಸೆಳೆತ ಮತ್ತು ಪ್ಯಾನಿಕ್ ಅಟ್ಯಾಕ್ಗಳನ್ನು ಪ್ರಚೋದಿಸುತ್ತದೆ. ರೇಬೀಸ್ ಕಾಯಿಲೆಗೆ ಸಂಬಂಧಿಸಿದ ಅತ್ಯಂತ ದುಃಖಕರ ಲಕ್ಷಣವೆಂದರೆ ನುಂಗುವಾಗ ತೊಂದರೆ ಮತ್ತು ನೋವು. ರೇಬೀಸ್ ವೈರಸ್ ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡುವುದರಿಂದ ಗಂಟಲಿನ ಸ್ನಾಯುಗಳಲ್ಲಿ ಉಂಟಾಗುವ ಪಾರ್ಶ್ವವಾಯು ಮತ್ತು ಸೆಳೆತದಿಂದ ಈ ನೋವಿನ ಲಕ್ಷಣವು ಉದ್ಭವಿಸುತ್ತದೆ. ರೇಬೀಸ್ನ ಪ್ರಗತಿಶೀಲ ಸ್ವಭಾವವು ಆತಂಕ, ಗೊಂದಲ, ಅತಿಯಾದ ಜೊಲ್ಲು ಸುರಿಸುವಿಕೆ ಮತ್ತು ಆಕ್ರಮಣಶೀಲತೆ ಸೇರಿದಂತೆ ಗೊಂದಲದ ಲಕ್ಷಣಗಳ ಒಂದು ಶ್ರೇಣಿಗೆ ಕಾರಣವಾಗುತ್ತದೆ. ಆದಾಗ್ಯೂ ಇದು ಹೈಡ್ರೋಫೋಬಿಯಾ ಅಥವಾ ನೀರಿನ ಭಯವನ್ನು ಉಂಟುಮಾಡುವ ಗಂಟಲಿನ ಪಾರ್ಶ್ವವಾಯು ಮತ್ತು ಸೆಳೆತ ಮುಂದುವರಿದ ಹಂತದ ರೇಬೀಸ್ ಸೋಂಕಿನ ವಿಶಿಷ್ಟ ಲಕ್ಷಣವಾಗಿದೆ. ನೀರಿನ ನೋಟ ಅಥವಾ ಶಬ್ದವು ಗಂಟಲಿನಲ್ಲಿ ತೀವ್ರವಾದ ಸ್ನಾಯುವಿನ ಸಂಕೋಚನವನ್ನು ಪ್ರಚೋದಿಸುತ್ತದೆ. ನುಂಗುವಿಕೆಯನ್ನು ನಂಬಲಾಗದಷ್ಟು ಸವಾಲಿನ ಮತ್ತು ಪೀಡಿತರಿಗೆ ನೋವಿನಿಂದ ಕೂಡಿದೆ. ರೇಬೀಸ್ ಸೋಂಕಿತ ವ್ಯಕ್ತಿಗಳಿಗೆ ಹೈಡ್ರೋಫೋಬಿಯಾ ಗಮನಾರ್ಹವಾದ ಆರೋಗ್ಯ ಅಪಾಯಗಳನ್ನು ಒಡ್ಡುತ್ತದೆ. ಮಾನವರಲ್ಲಿ ಹೈಡ್ರೋಫೋಬಿಯಾವನ್ನು ಪ್ರಚೋದಿಸುವ ಮಾರಣಾಂತಿಕ ವೈರಲ್ ಕಾಯಿಲೆಯಾದ ರೇಬೀಸ್ ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಗಳ ಕಡಿತ ಅಥವಾ ಗೀರುಗಳ ಮೂಲಕ ಹರಡುತ್ತದೆ. ಈ ಹೆಚ್ಚು ಸಾಂಕ್ರಾಮಿಕ ರೋಗವು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ತ್ವರಿತವಾಗಿ ಚಿಕಿತ್ಸೆ ನೀಡದಿದ್ದರೆ ಮಾರಕವಾಗಬಹುದು. ರೇಬೀಸ್ ಸಾಮಾನ್ಯವಾಗಿ ಬಾವಲಿಗಳು, ರಕೂನ್ಗಳು, ಸ್ಕಂಕ್ಗಳು ಮತ್ತು ನರಿಗಳಂತಹ ಕಾಡು ಪ್ರಾಣಿಗಳೊಂದಿಗೆ ಸಂಬಂಧ ಹೊಂದಿದೆ. ಆದರೆ ಸಾಕುಪ್ರಾಣಿಗಳಾದ ನಾಯಿಗಳು ಮತ್ತು ಬೆಕ್ಕುಗಳು ಸಹ ವೈರಸ್ ಅನ್ನು ಒಯ್ಯಬಹುದು. ರೇಬೀಸ್ ಸೋಂಕಿನ ಅತ್ಯಂತ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾದ ಹೈಡ್ರೋಫೋಬಿಯಾ ಪೀಡಿತ ವ್ಯಕ್ತಿಗಳಲ್ಲಿ ನೀರಿನ ತೀವ್ರ ಭಯವನ್ನು ಉಂಟುಮಾಡುತ್ತದೆ. ನೀರಿನ ನೋಟ ಅಥವಾ ಶಬ್ದವು ಪ್ಯಾನಿಕ್ ಅಟ್ಯಾಕ್ ಮತ್ತು ತೀವ್ರ ಆತಂಕವನ್ನು ಉಂಟುಮಾಡಬಹುದು. ಇತರ ಆರಂಭಿಕ ಚಿಹ್ನೆಗಳು ಜ್ವರ, ತಲೆನೋವು ಮತ್ತು ಆಯಾಸದಂತಹ ಜ್ವರ ತರಹದ ಲಕ್ಷಣಗಳನ್ನು ಒಳಗೊಂಡಿವೆ. ರೋಗವು ಅದರ ನಂತರದ ಹಂತಗಳಿಗೆ ಮುಂದುವರೆದಂತೆ ರೋಗಿಗಳು ಭ್ರಮೆಗಳು, ಸನ್ನಿವೇಶ, ಆಕ್ರಮಣಶೀಲತೆ, ಸ್ನಾಯು ಸೆಳೆತ ಮತ್ತು ನುಂಗಲು ತೊಂದರೆ ಅನುಭವಿಸಬಹುದು. ನಾಯಿಗಳು, ಬಾವಲಿಗಳು, ರಕೂನ್ಗಳು ಮತ್ತು ನರಿಗಳಂತಹ ಪ್ರಾಣಿಗಳು ರೇಬೀಸ್ ವೈರಸ್ನ ಸಾಮಾನ್ಯ ವಾಹಕಗಳಾಗಿವೆ. ಇದು ಮಾನವನ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ರೇಬೀಸ್ ಒಂದು ವೈರಲ್ ಕಾಯಿಲೆಯಾಗಿದ್ದು ಅದು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸೋಂಕಿತ ಪ್ರಾಣಿಗಳಿಂದ ಕಡಿತ ಅಥವಾ ಗೀರುಗಳ ಮೂಲಕ ಹರಡುತ್ತದೆ. ಮಾನವರಲ್ಲಿ ರೇಬೀಸ್ನ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಹೈಡ್ರೋಫೋಬಿಯಾ. ಗಂಟಲಿನ ಸ್ನಾಯುಗಳಲ್ಲಿನ ನೋವಿನ ಸೆಳೆತದಿಂದಾಗಿ ನೀರಿನ ತೀವ್ರ ಭಯ. ರೇಬೀಸ್ ಗಂಭೀರ ಜಾಗತಿಕ ಸಾರ್ವಜನಿಕ ಆರೋಗ್ಯ ಕಾಳಜಿಯಾಗಿ ಉಳಿದಿದೆ. ವಿಶ್ವಾದ್ಯಂತ ವಾರ್ಷಿಕವಾಗಿ ಅಂದಾಜು 59,000 ಸಾವುಗಳು ಸಂಭವಿಸುತ್ತವೆ. ನಾಯಿ ರೇಬೀಸ್ ಪ್ರಚಲಿತದಲ್ಲಿರುವ ಪ್ರಪಂಚದ ಅನೇಕ ಭಾಗಗಳಲ್ಲಿ ಇದು ಮಾನವ ಜನಸಂಖ್ಯೆಗೆ ನಿರಂತರ ಅಪಾಯವನ್ನುಂಟು ಮಾಡುತ್ತದೆ. ಜಾಗತಿಕವಾಗಿ ಮಾನವ ರೇಬೀಸ್ ಪ್ರಕರಣಗಳಲ್ಲಿ ಸರಿಸುಮಾರು 99%ಗೆ ಸಾಕು ನಾಯಿಗಳು ಕಾರಣವಾಗಿವೆ. ಆದಾಗ್ಯೂ ಬಾವಲಿಗಳು, ರಕೂನ್ಗಳು ಮತ್ತು ನರಿಗಳಂತಹ ಇತರ ವನ್ಯಜೀವಿ ಪ್ರಭೇದಗಳು ಕಚ್ಚಿದರೆ ಅಥವಾ ಗೀಚಿದರೆ ಮನುಷ್ಯರಿಗೆ ವೈರಸ್ ಅನ್ನು ಸಾಗಿಸಬಹುದು ಮತ್ತು ರವಾನಿಸಬಹುದು. ಹೈಡ್ರೋಫೋಬಿಯಾ ಐತಿಹಾಸಿಕವಾಗಿ ನಾಯಿಗಳಿಗೆ ಸಂಬಂಧಿಸಿದ ಪದವಾಗಿದ್ದು ಅದರ ಸಂಭಾವ್ಯ ಪ್ರಸರಣ ಮತ್ತು ಆರೋಗ್ಯದ ಮೇಲೆ ವಿನಾಶಕಾರಿ ಪರಿಣಾಮದಿಂದಾಗಿ ಮಾನವರು ದೀರ್ಘಕಾಲದವರೆಗೆ ಭಯಪಡುತ್ತಾರೆ. ಇಂದು ರೇಬೀಸ್ ಎಂದು ಕರೆಯಲ್ಪಡುವ ಈ ಮಾರಣಾಂತಿಕ ಕಾಯಿಲೆಯು ಇತಿಹಾಸದುದ್ದಕ್ಕೂ ಸಮುದಾಯಗಳನ್ನು ಪೀಡಿಸುತ್ತಿದೆ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಗಮನಾರ್ಹ ಕಾಳಜಿಯಾಗಿ ಉಳಿದಿದೆ. ನಾಯಿಗಳು ಸಾಮಾನ್ಯವಾಗಿ ರೇಬೀಸ್ನಿಂದ ಸೋಂಕಿಗೆ ಒಳಗಾಗಿದ್ದವು. ಅವುಗಳು ವೈರಸ್ ಅನ್ನು ಮನುಷ್ಯರಿಗೆ ಹರಡುವ ಕುಖ್ಯಾತ ವಾಹಕಗಳಾಗಿ ಮಾರ್ಪಡಿಸಿದವು. ರೇಬೀಸ್ ಒಂದು ವೈರಲ್ ಸೋಂಕು ಆಗಿದ್ದು ಅದು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಂತಿಮವಾಗಿ ತೀವ್ರವಾದ ಮೆದುಳಿನ ಉರಿಯೂತಕ್ಕೆ ಕಾರಣವಾಗುತ್ತದೆ. ಈ ರೋಗದ ಅತ್ಯಂತ ಗುರುತಿಸಬಹುದಾದ ರೋಗಲಕ್ಷಣಗಳಲ್ಲಿ ಒಂದಾದ ಹೈಡ್ರೋಫೋಬಿಯಾ ವಿಪರೀತ ನಿವಾರಣೆ ಅಥವಾ ನೀರಿನ ಭಯ. ಸೋಂಕಿತ ವ್ಯಕ್ತಿಗಳು ನುಂಗಲು ತೊಂದರೆ ಅನುಭವಿಸಬಹುದು ಅಥವಾ ನೀರನ್ನು ಕುಡಿಯಲು ಪ್ರಯತ್ನಿಸುವಾಗ ತೀವ್ರವಾದ ಸೆಳೆತವನ್ನು ಹೊಂದಿರಬಹುದು.
ಆದ್ದರಿಂದ ಹೈಡ್ರೋಫೋಬಿಯಾ ಮತ್ತು ರೇಬಿಸ್ ನಡುವಿನ ಈ ಸಂಬಂಧವನ್ನು ಉಂಟುಮಾಡುತ್ತದೆ. ನಾಯಿಗಳು ರೇಬಿಸ್ ಅನ್ನು ಮನುಷ್ಯರಿಗೆ ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ಏಕೆಂದರೆ ಅವುಗಳು ವೈರಸ್ ಅನ್ನು ಹೊತ್ತಿರುವ ಕಾಡು ಪ್ರಾಣಿಗಳಿಗೆ ಆಗಾಗ್ಗೆ ಒಡ್ಡಿಕೊಳ್ಳುತ್ತವೆ. ಸೋಂಕಿತ ಪ್ರಾಣಿಗಳ ಲಾಲಾರಸದ ಮೂಲಕ ಹರಡುವ ಮಾರಣಾಂತಿಕ ವೈರಲ್ ಕಾಯಿಲೆಯಾದ ರೇಬಿಸ್ ಆಗಾಗ್ಗೆ ಹೈಡ್ರೋಫೋಬಿಯಾದ ಭಯಾನಕ ರೋಗಲಕ್ಷಣದೊಂದಿಗೆ ಸಂಬಂಧಿಸಿದೆ. ನೀರಿನ ಭಯ ಎಂದು ಕರೆಯಲ್ಪಡುವ ಹೈಡ್ರೋಫೋಬಿಯಾ ವೈರಸ್ ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡುವುದರಿಂದ ಮತ್ತು ಮಾನವರಲ್ಲಿ ತೀವ್ರ ಆಂದೋಲನವನ್ನು ಉಂಟುಮಾಡುವುದರಿಂದ ಸಂಭವಿಸುತ್ತದೆ. ಆದಾಗ್ಯೂ ಒಡ್ಡಿಕೊಂಡ ನಂತರ ರೇಬಿಸ್ ವ್ಯಾಕ್ಸಿನೇಷನ್ಗಳ ತ್ವರಿತ ಆಡಳಿತವು ಈ ದುರ್ಬಲಗೊಳಿಸುವ ಸ್ಥಿತಿಯ ಬೆಳವಣಿಗೆಯನ್ನು ಪರಿಣಾಮಕಾರಿಯಾಗಿ ತಡೆಯುತ್ತದೆ ಎಂದು ಇತ್ತೀಚಿನ ಸಂಶೋಧನೆಯು ತೋರಿಸಿದೆ. ಹೈಡ್ರೋಫೋಬಿಯಾವು ದ್ರವಗಳನ್ನು ಎದುರಿಸುವಾಗ ಅಥವಾ ನುಂಗಲು ಪ್ರಯತ್ನಿಸಿದಾಗ ತೀವ್ರವಾದ ಭಯ ಅಥವಾ ಪ್ಯಾನಿಕ್ ಪ್ರತಿಕ್ರಿಯೆಯಿಂದ ನಿರೂಪಿಸಲ್ಪಟ್ಟಿದೆ. ಈ ನಿವಾರಣೆಯು ರೇಬಿಸ್ನಿಂದ ಪೀಡಿತ ರೋಗಿಗಳಲ್ಲಿ ತೀವ್ರ ತೊಂದರೆ ಮತ್ತು ಸೆಳೆತವನ್ನು ಉಂಟುಮಾಡಬಹುದು. ಅದೃಷ್ಟವಶಾತ್ ಸಂಭಾವ್ಯ ಸೋಂಕಿತ ಪ್ರಾಣಿಯಿಂದ ಕಚ್ಚಲ್ಪಟ್ಟ ಅಥವಾ ಗೀಚಲ್ಪಟ್ಟ ನಂತರ ವ್ಯಕ್ತಿಗಳು ತಕ್ಷಣವೇ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫಿಲ್ಯಾಕ್ಸಿಸ್ PEP ಹೊಡೆತಗಳನ್ನು ಪಡೆದರೆ ಅವರು ಹೈಡ್ರೋಫೋಬಿಯಾವನ್ನು ಸಂಪೂರ್ಣವಾಗಿ ತಪ್ಪಿಸುವ ಹೆಚ್ಚಿನ ಅವಕಾಶವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ಬಹಿರಂಗಪಡಿಸಿವೆ. ರೇಬೀಸ್ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುವ ಮಾರಣಾಂತಿಕ ವೈರಲ್ ಕಾಯಿಲೆ ಪ್ರಪಂಚದಾದ್ಯಂತ ಮಾನವನ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ಹೈಡ್ರೋಫೋಬಿಯಾದಂತಹ ರೋಗಲಕ್ಷಣಗಳು ಒಮ್ಮೆ ಕಾಣಿಸಿಕೊಂಡರೂ ಬದುಕುಳಿಯುವ ಸಾಧ್ಯತೆಗಳು ಯಾವುದಕ್ಕೂ ಸ್ಲಿಮ್ ಆಗುವುದಿಲ್ಲ. ರೇಬೀಸ್ ಈ ಹಂತವನ್ನು ತಲುಪಿದ ನಂತರ ಯಾವಾಗಲೂ ಮಾರಣಾಂತಿಕವಾಗಿರುತ್ತದೆ. ಹೈಡ್ರೋಫೋಬಿಯಾವು ರೋಗದ ಮುಂದುವರಿದ ನರವೈಜ್ಞಾನಿಕ ರೋಗಲಕ್ಷಣಗಳೊಂದಿಗೆ ಸಂಬಂಧಿಸಿದ ನೀರಿನ ಮತ್ತು ನುಂಗುವಿಕೆಯ ತೀವ್ರವಾದ ಭಯವನ್ನು ಸೂಚಿಸುತ್ತದೆ. ರೇಬೀಸ್ ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆ ಅಥವಾ ಸ್ಕ್ರಾಚ್ ಮೂಲಕ ಹರಡುತ್ತದೆ. ಸಾಮಾನ್ಯವಾಗಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ನಾಯಿಗಳು ವೈರಸ್ ನಂತರ ಮೆದುಳು ಮತ್ತು ಬೆನ್ನುಹುರಿಯ ಕಡೆಗೆ ನರ ಅಂಗಾಂಶದ ಮೂಲಕ ಚಲಿಸುತ್ತದೆ. ಅದರ ಹಾದಿಯಲ್ಲಿ ತೀವ್ರವಾದ ಉರಿಯೂತ ಮತ್ತು ಹಾನಿಯನ್ನು ಪ್ರಚೋದಿಸುತ್ತದೆ. ಸೋಂಕು ಮುಂದುವರೆದಂತೆ ವ್ಯಕ್ತಿಗಳು ಜ್ವರ, ತಲೆನೋವು ಮತ್ತು ಸಾಮಾನ್ಯ ದೌರ್ಬಲ್ಯದಂತಹ ಜ್ವರ ತರಹದ ಲಕ್ಷಣಗಳನ್ನು ಅನುಭವಿಸಬಹುದು. ಆದಾಗ್ಯೂ ಹೈಡ್ರೋಫೋಬಿಯಾವು ಪ್ರಾರಂಭವಾದಾಗ ವೈದ್ಯರು ಚೇತರಿಕೆಯು ಹೆಚ್ಚು ಅಸಂಭವವೆಂದು ತಿಳಿಯುತ್ತಾರೆ. ಮಾನವರು ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವ ಮಾರಣಾಂತಿಕ ವೈರಲ್ ಕಾಯಿಲೆಯಾದ ರೇಬೀಸ್ ಸಾವಿರಾರು ವರ್ಷಗಳಿಂದ ಮಾನವಕುಲಕ್ಕೆ ತಿಳಿದಿದೆ. ಆಶ್ಚರ್ಯಕರವಾಗಿ ರೇಬೀಸ್ ರೋಗಿಗಳಲ್ಲಿ ಹೈಡ್ರೋಫೋಬಿಯಾದ ರೋಗಲಕ್ಷಣಗಳನ್ನು ಮೊದಲು ಪ್ರಾಚೀನ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ವಿವರಿಸಿದರು. ಹೈಡ್ರೋಫೋಬಿಯಾವು ತೀವ್ರವಾದ ಭಯ ಅಥವಾ ಗಂಟಲಿನ ಸ್ನಾಯುಗಳ ನೋವಿನ ಸೆಳೆತದಿಂದಾಗಿ ದ್ರವವನ್ನು ನುಂಗಲು ಅಸಮರ್ಥತೆಯನ್ನು ಸೂಚಿಸುತ್ತದೆ. ಈ ವಿಶಿಷ್ಟ ಲಕ್ಷಣವು ಹೆಚ್ಚಾಗಿ ರೇಬೀಸ್ಗೆ ಸಂಬಂಧಿಸಿದೆ ಮತ್ತು ಅದರ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾಗಿದೆ. ರೇಬೀಸ್ ರೋಗಿಗಳಲ್ಲಿ ಹೈಡ್ರೋಫೋಬಿಯಾ ಕುರಿತು ಅರಿಸ್ಟಾಟಲ್ನ ಅವಲೋಕನಗಳು 4ನೇ ಶತಮಾನದ ಬಸ್ಗೆ ಹಿಂದಿನವು. ರೇಬೀಸ್ ಸೋಂಕಿತ ವ್ಯಕ್ತಿಗಳು ತೀವ್ರ ಆಂದೋಲನ, ಸೆಳೆತ ಮತ್ತು ನೀರು ಅಥವಾ ಇತರ ದ್ರವಗಳ ಭಯವನ್ನು ಪ್ರದರ್ಶಿಸುತ್ತಾರೆ ಎಂದು ಅವರು ಗಮನಿಸಿದರು. ಹೈಡ್ರೋಫೋಬಿಯಾ ಎಂಬ ಪದವು ಈ ವಿಶಿಷ್ಟ ಲಕ್ಷಣವನ್ನು ರೋಗದ ಗಮನಾರ್ಹ ಲಕ್ಷಣವೆಂದು ಗುರುತಿಸಿದ ವೈದ್ಯರು ಬಹಳ ನಂತರ ಸೃಷ್ಟಿಸಿದರು. ಹೈಡ್ರೋಫೋಬಿಯಾ ಎಂದು ಕರೆಯಲ್ಪಡುವ ರೇಬೀಸ್ ಮಾರಣಾಂತಿಕ ಕಾಯಿಲೆಯಾಗಿದ್ದು, ಅದು ಪ್ರಪಂಚದಾದ್ಯಂತ ಹಲವಾರು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಪ್ರತಿ ವರ್ಷ ಅಂದಾಜು 59,000 ವ್ಯಕ್ತಿಗಳು ರೇಬೀಸ್ಗೆ ಬಲಿಯಾಗುತ್ತಾರೆ. ಈ ಆತಂಕಕಾರಿ ಅಂಕಿಅಂಶವು ಸುಧಾರಿತ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸಾ ವಿಧಾನಗಳ ತುರ್ತು ಅಗತ್ಯವನ್ನು ಒತ್ತಿ ಹೇಳುತ್ತದೆ. ರೇಬೀಸ್ ಪ್ರಾಥಮಿಕವಾಗಿ ಸಸ್ತನಿಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಾಯಿಗಳು, ಬಾವಲಿಗಳು, ರಕೂನ್ಗಳು ಮತ್ತು ನರಿಗಳಂತಹ ಸೋಂಕಿತ ಪ್ರಾಣಿಗಳಿಂದ ಕಡಿತ ಅಥವಾ ಗೀರುಗಳ ಮೂಲಕ ಹರಡುತ್ತದೆ. ತಲೆನೋವು ಮತ್ತು ಸ್ನಾಯು ದೌರ್ಬಲ್ಯವನ್ನು ಒಳಗೊಂಡಿರುವ ಮಾನವರಲ್ಲಿ ರೋಗಲಕ್ಷಣಗಳು ಕಾಣಿಸಿಕೊಂಡ ನಂತರ ರೋಗವು ಭ್ರಮೆಗಳು ಮತ್ತು ಪಾರ್ಶ್ವವಾಯುಗಳಂತಹ ನರವೈಜ್ಞಾನಿಕ ತೊಡಕುಗಳ ಕಡೆಗೆ ವೇಗವಾಗಿ ಮುಂದುವರಿಯುತ್ತದೆ. ಆರೋಗ್ಯ ಸೇವೆಗೆ ಪ್ರವೇಶವು ಸೀಮಿತವಾಗಿರುವ ಅಥವಾ ಅಸ್ತಿತ್ವದಲ್ಲಿಲ್ಲದ ಪ್ರಪಂಚದ ಅನೇಕ ಭಾಗಗಳಲ್ಲಿ ರೇಬೀಸ್ ಸಾರ್ವಜನಿಕ ಆರೋಗ್ಯಕ್ಕೆ ಇನ್ನೂ ಹೆಚ್ಚಿನ ಅಪಾಯವನ್ನುಂಟು ಮಾಡುತ್ತದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಾಮಾನ್ಯವಾಗಿ ಅಸಮರ್ಪಕ ಲಸಿಕೆ ಕಾರ್ಯಕ್ರಮಗಳು ಮತ್ತು ರೇಬೀಸ್ ವಿರುದ್ಧ ತಡೆಗಟ್ಟುವ ಕ್ರಮಗಳ ಬಗ್ಗೆ ಅರಿವಿನ ಕೊರತೆಯೊಂದಿಗೆ ಹೋರಾಡುತ್ತವೆ. ಇವುಗಳಲ್ಲಿ 95%ಕ್ಕಿಂತ ಹೆಚ್ಚು ಸಾವುಗಳು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಸಂಭವಿಸುತ್ತವೆ. ಇದು ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳಿಗೆ ಒತ್ತು ನೀಡುವ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ. ರೇಬೀಸ್ ಆಗಾಗ್ಗೆ ಹೈಡ್ರೋಫೋಬಿಯಾದ ಭಯಾನಕ ರೋಗಲಕ್ಷಣದೊಂದಿಗೆ ಸಂಬಂಧಿಸಿದೆ.
ಈ ಪ್ರದೇಶಗಳಲ್ಲಿ ಮಾನವರಿಗೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ವ್ಯಾಕ್ಸಿನೇಷನ್ ಮೂಲಕ ಸಂಪೂರ್ಣವಾಗಿ ತಡೆಗಟ್ಟಬಹುದಾದರೂ ರೇಬೀಸ್ ಇನ್ನೂ ಪ್ರತಿ ವರ್ಷ ಸಾವಿರಾರು ಜೀವಗಳನ್ನು ತೆಗೆದುಕೊಳ್ಳುತ್ತದೆ. ರೇಬೀಸ್ ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಯ ಕಚ್ಚುವಿಕೆ ಅಥವಾ ಗೀರುಗಳ ಮೂಲಕ ಹರಡುವ ವೈರಲ್ ಕಾಯಿಲೆಯಾಗಿದೆ. ರೋಗಲಕ್ಷಣಗಳು ಕಾಣಿಸಿಕೊಂಡ ನಂತರ ಚಿಕಿತ್ಸೆ ನೀಡದೆ ಬಿಟ್ಟರೆ ಅದು ಸಾರ್ವತ್ರಿಕವಾಗಿ ಮಾರಣಾಂತಿಕವಾಗುತ್ತದೆ. ವೈರಸ್ ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡುತ್ತದೆ ಮತ್ತು ಮೆದುಳಿನಲ್ಲಿ ತೀವ್ರವಾದ ಉರಿಯೂತವನ್ನು ಉಂಟುಮಾಡುತ್ತದೆ. ಇದು ಆತಂಕ, ಗೊಂದಲ, ಜ್ವರ ಮತ್ತು ಅಂತಿಮವಾಗಿ ಪಾರ್ಶ್ವವಾಯು ಮುಂತಾದ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ. ಹೆಚ್ಚು ಗುರುತಿಸಬಹುದಾದ ಚಿಹ್ನೆಗಳಲ್ಲಿ ಒಂದು ಹೈಡ್ರೋಫೋಬಿಯಾ, ನುಂಗುವಾಗ ನೋವಿನ ಸ್ನಾಯು ಸೆಳೆತದಿಂದಾಗಿ ನೀರಿನ ಅಭಾಗಲಬ್ಧ ಭಯ. ರೇಬೀಸ್ನಿಂದ ಹೆಚ್ಚಿನ ಸಾವುಗಳು ಸಂಪನ್ಮೂಲ ಸೀಮಿತ ಪ್ರದೇಶಗಳಲ್ಲಿ ಸಂಭವಿಸುತ್ತವೆ. ಅಲ್ಲಿ ಆರೋಗ್ಯ ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಶಿಕ್ಷಣದ ಪ್ರವೇಶವು ಸೀಮಿತವಾಗಿದೆ. ಹೈಡ್ರೋಫೋಬಿಯಾ ಎಂದು ಕರೆಯಲ್ಪಡುವ ರೇಬೀಸ್ 4.00 ವರ್ಷಗಳಿಂದ ಗುರುತಿಸಲ್ಪಟ್ಟ ರೋಗವಾಗಿದೆ. ಈ ಮಾರಣಾಂತಿಕ ವೈರಲ್ ಸೋಂಕು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಗಳ ಕಡಿತದ ಮೂಲಕ ಹರಡುತ್ತದೆ. ಮಾನವರು ಇದರ ಹಿಡಿತದಿಂದ ಹೊರತಾಗಿಲ್ಲ ಮತ್ತು ಸೋಂಕಿತ ನಾಯಿ, ಬಾವಲಿ ಅಥವಾ ರೇಬೀಸ್ ವೈರಸ್ ಅನ್ನು ಹೊತ್ತಿರುವ ಇತರ ವನ್ಯಜೀವಿಗಳಿಂದ ಕಚ್ಚಿದರೆ ರೋಗಕ್ಕೆ ತುತ್ತಾಗಬಹುದು. ಇತಿಹಾಸದುದ್ದಕ್ಕೂ ರೇಬೀಸ್ ಅದರ ಭಯಂಕರ ಲಕ್ಷಣಗಳಿಂದ ಭಯ ಮತ್ತು ಆಕರ್ಷಣೆಯ ವಿಷಯವಾಗಿದೆ. ಹೈಡ್ರೋಫೋಬಿಯಾ ಎಂಬ ಹೆಸರು ಅದರ ಅತ್ಯಂತ ಗಮನಾರ್ಹವಾದ ಗುಣಲಕ್ಷಣಗಳಿಂದ ಬಂದಿದೆ. ಬಲಿಪಶುಗಳು ನುಂಗಲು ಪ್ರಯತ್ನಿಸುವಾಗ ನೋವಿನ ಗಂಟಲಿನ ಸೆಳೆತದಿಂದಾಗಿ ನೀರಿನ ಬಗ್ಗೆ ತೀವ್ರ ಅಸಹ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. ಇತರ ರೋಗಲಕ್ಷಣಗಳು ಗೊಂದಲ, ಜ್ವರ, ದೌರ್ಬಲ್ಯ ಮತ್ತು ಆಂದೋಲನವನ್ನು ಒಳಗೊಂಡಿರುತ್ತವೆ. ಇದು ಸಾಮಾನ್ಯವಾಗಿ ಭ್ರಮೆಗಳು ಮತ್ತು ಪಾರ್ಶ್ವವಾಯುಗೆ ಪ್ರಗತಿಯಾಗುತ್ತದೆ. ರೋಗಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲು ವೈರಸ್ ಅಥವಾ ರೋಗನಿರೋಧಕ ಚಿಕಿತ್ಸೆಗೆ ಒಡ್ಡಿಕೊಂಡ ನಂತರ ವ್ಯಾಕ್ಸಿನೇಷನ್ ಮೂಲಕ ತ್ವರಿತ ವೈದ್ಯಕೀಯ ಹಸ್ತಕ್ಷೇಪವಿಲ್ಲದೆ ರೇಬೀಸ್ ಯಾವಾಗಲೂ ಮಾನವರಲ್ಲಿ ಮಾರಕವಾಗಿರುತ್ತದೆ. ಲೂಯಿಸ್ ಪಾಶ್ಚರ್ ಒಬ್ಬ ಪ್ರಮುಖ ಫ್ರೆಂಚ್ ವಿಜ್ಞಾನಿ 1885ರಲ್ಲಿ ರೇಬೀಸ್ ವಿರುದ್ಧ ಮೊಟ್ಟಮೊದಲ ಪರಿಣಾಮಕಾರಿ ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ವೈದ್ಯಕೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದರು. ರೇಬೀಸ್ ಅನ್ನು ಹೈಡ್ರೋಫೋಬಿಯಾ ಎಂದು ಕರೆಯುತ್ತಾರೆ. ಇದು ಸಾಂಕ್ರಾಮಿಕ ವೈರಲ್ ಕಾಯಿಲೆಯಾಗಿದ್ದು ಅದು ಮಾನವರು ಮತ್ತು ಪ್ರಾಣಿಗಳ ಮೇಲೆ ಸಮಾನವಾಗಿ ಪರಿಣಾಮ ಬೀರುತ್ತದೆ. ಪಾಶ್ಚರ್ನ ಆವಿಷ್ಕಾರದ ಮೊದಲು ಈ ಮಾರಣಾಂತಿಕ ರೋಗವನ್ನು ಗುಣಪಡಿಸಲಾಗದು ಎಂದು ಪರಿಗಣಿಸಲಾಗಿತ್ತು ಮತ್ತು ತೀವ್ರವಾದ ನರವೈಜ್ಞಾನಿಕ ಲಕ್ಷಣಗಳಿಂದಾಗಿ ನೀರಿನ ಭಯದಿಂದ ಬಲಿಪಶುಗಳು ಪಾರ್ಶ್ವವಾಯುವಿಗೆ ಒಳಗಾಗಿದ್ದರು. ಆದಾಗ್ಯೂ ಪಾಶ್ಚರ್ನ ಪ್ರವರ್ತಕ ಸಂಶೋಧನೆಯು ಆಧುನಿಕ ವ್ಯಾಕ್ಸಿನೇಷನ್ಗೆ ಅಡಿಪಾಯವನ್ನು ಮಾತ್ರ ಹೊಂದಿಸಲಿಲ್ಲ, ಆದರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಕ್ರಾಂತಿಗೊಳಿಸಿತು. ಪಾಶ್ಚರ್ನ ಪ್ರಗತಿಯ ಮಹತ್ವವನ್ನು ಅತಿಯಾಗಿ ಹೇಳಲಾಗುವುದಿಲ್ಲ. ರೇಬೀಸ್ ವೈರಸ್ ಅನ್ನು ಅದರ ಸಾಮಾನ್ಯ ಆತಿಥೇಯ ದೇಹದ ಹೊರಗೆ ಯಶಸ್ವಿಯಾಗಿ ಬೆಳೆಸುವ ಮೂಲಕ ಮತ್ತು ಪ್ರಯೋಗಾಲಯ ತಂತ್ರಗಳ ಸರಣಿಯ ಮೂಲಕ ಅದನ್ನು ದುರ್ಬಲಗೊಳಿಸುವ ಮೂಲಕ ಅವರು ಮಾನವರಲ್ಲಿ ರೋಗನಿರೋಧಕ ಶಕ್ತಿಯನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರು. ಸೋಂಕಿತ ಪ್ರಾಣಿಗಳಿಂದ ಕಚ್ಚಲ್ಪಟ್ಟ ಅಥವಾ ಗೀಚಲ್ಪಟ್ಟವರಿಗೆ ಒಮ್ಮೆ ಹತಾಶೆಯಿದ್ದಲ್ಲಿ ಈ ಗಮನಾರ್ಹ ಸಾಧನೆ ಭರವಸೆಯನ್ನು ನೀಡಿತು. ಒಬ್ಬ ವ್ಯಕ್ತಿಯು ಹೈಡ್ರೋಫೋಬಿಯಾವನ್ನು ಅಭಿವೃದ್ಧಿಪಡಿಸಿದಾಗ ರೇಬೀಸ್ ವೈರಸ್ ಅವರ ಮೆದುಳಿಗೆ ತಲುಪಿದೆ ಎಂದು ಸೂಚಿಸುತ್ತದೆ. ರೇಬೀಸ್ ಒಂದು ವೈರಲ್ ಕಾಯಿಲೆಯಾಗಿದ್ದು ಅದು ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸೋಂಕಿತ ಪ್ರಾಣಿಗಳ ಲಾಲಾರಸದ ಮೂಲಕ ಹರಡುತ್ತದೆ. ಇದು ಪ್ರಾಥಮಿಕವಾಗಿ ಮನುಷ್ಯರನ್ನು ಒಳಗೊಂಡಂತೆ ಸಸ್ತನಿಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ತ್ವರಿತ ವೈದ್ಯಕೀಯ ಆರೈಕೆ ಇಲ್ಲದೆ ಇದು ಮಾರಕವಾಗಬಹುದು. ಹೈಡ್ರೋಫೋಬಿಯಾ ನೀರಿನ ಅಭಾಗಲಬ್ಧ ಭಯ ಅಥವಾ ದ್ರವವನ್ನು ನುಂಗಲು ತೊಂದರೆ. ಮಾನವರಲ್ಲಿ ಮುಂದುವರಿದ ಹಂತದ ರೇಬೀಸ್ನ ಅತ್ಯಂತ ಪ್ರಸಿದ್ಧ ಲಕ್ಷಣಗಳಲ್ಲಿ ಒಂದಾಗಿದೆ. ರೇಬೀಸ್ ವೈರಸ್ ಸೋಂಕಿಗೆ ಒಳಗಾದ ನಂತರ ಅದು ಪ್ರವೇಶಿಸಿದ ಸ್ಥಳದಿಂದ ಬಾಹ್ಯ ನರಗಳಿಗೆ ಚಲಿಸುತ್ತದೆ ಮತ್ತು ಅಂತಿಮವಾಗಿ ಮೆದುಳನ್ನು ತಲುಪುತ್ತದೆ. ವೈರಸ್ ನರ ಕೋಶಗಳಲ್ಲಿ ಪುನರಾವರ್ತಿಸಿದಂತೆ ಇದು ನಡವಳಿಕೆ ಮತ್ತು ಚಲನೆಯ ನಿಯಂತ್ರಣಕ್ಕೆ ಕಾರಣವಾದ ಪ್ರಮುಖ ಪ್ರದೇಶಗಳಿಗೆ ಉರಿಯೂತ ಮತ್ತು ಹಾನಿಯನ್ನು ಉಂಟುಮಾಡುತ್ತದೆ. ಹೈಡ್ರೋಫೋಬಿಯಾ ಬೆಳವಣಿಗೆಯು ಸಂಭವಿಸುತ್ತದೆ ಏಕೆಂದರೆ ಈ ಉರಿಯೂತವು ಪ್ರತಿವರ್ತನಗಳನ್ನು ನುಂಗಲು ತೊಡಗಿರುವ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ. ರೇಬೀಸ್ ಸೋಂಕಿತ ಪ್ರಾಣಿಯ ಕಚ್ಚುವಿಕೆ ಅಥವಾ ಗೀರುಗಳ ಮೂಲಕ ಹರಡುತ್ತದೆ. ಸಾಮಾನ್ಯವಾಗಿ ನಾಯಿಗಳು, ಬಾವಲಿಗಳು, ರಕೂನ್ಗಳು ಅಥವಾ ನರಿಗಳು. ಆರಂಭಿಕ ರೋಗಲಕ್ಷಣಗಳು ಅಸ್ಪಷ್ಟ ಮತ್ತು ಜ್ವರ ತರಹದ್ದಾಗಿದ್ದರು.
ವೈರಸ್ಗೆ ಒಡ್ಡಿಕೊಂಡ ನಂತರ ಹೆಚ್ಚು ತೀವ್ರವಾದ ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ಸರಾಸರಿ 1 ರಿಂದ 3 ತಿಂಗಳವರೆಗೆ ತೆಗೆದುಕೊಳ್ಳುತ್ತದೆ. ಮಾನವರಲ್ಲಿ ರೇಬಿಸ್ ಸೋಂಕಿನ ಮೊದಲ ಚಿಹ್ನೆಗಳು ಸಾಮಾನ್ಯವಾಗಿ ಜ್ವರ, ತಲೆನೋವು, ಆಯಾಸ ಮತ್ತು ಒಡ್ಡಿಕೊಂಡ ಸ್ಥಳದಲ್ಲಿ ಅಸ್ವಸ್ಥತೆಯನ್ನು ಒಳಗೊಂಡಿರುತ್ತದೆ. ನರಮಂಡಲದೊಳಗೆ ವೈರಸ್ ಮುಂದುವರೆದಂತೆ ವ್ಯಕ್ತಿಗಳು ಕಿರಿಕಿರಿ, ಆತಂಕ, ಗೊಂದಲ ಮತ್ತು ನುಂಗಲು ತೊಂದರೆ ಅನುಭವಿಸಬಹುದು. ನೀರಿನ ಭಯ ಹೈಡ್ರೋಫೋಬಿಯಾ ಮಾನವರಲ್ಲಿ ರೇಬಿಸ್ ಸೋಂಕಿಗೆ ಸಂಬಂಧಿಸಿದ ಒಂದು ಶ್ರೇಷ್ಠ ಲಕ್ಷಣವಾಗಿದೆ, ಏಕೆಂದರೆ ಹೆಚ್ಚಿದ ಲಾಲಾರಸದ ಉತ್ಪಾದನೆಯು ನೀರನ್ನು ಕುಡಿಯಲು ಅಥವಾ ಸಮೀಪಿಸಲು ಪ್ರಯತ್ನಿಸುವಾಗ ನೋವಿನ ಸೆಳೆತಕ್ಕೆ ಕಾರಣವಾಗುತ್ತದೆ.